ನೀವು ಚೆನ್ನಾಗಿ ಕುಡಿತೀರಂತ ನೋಡ್ಬಿಟ್ಟು ನಿಮ್ಗೆ ಅಮೃತಾಂಜನಲ್ಲಿ ಕುಡ್ಕನ್ ಪಾತ್ರ ಕೊಟ್ಟಿದ್ರು, ಕುಡಿದ್ಬಿಟ್ಟು ಆ ಕ್ಯಾರೆಕ್ಟರ್ ಮಾಡಿದ್ರಿ. ಅಂದರೆ ಯಾವ ಥರ ಇದು ಕ್ವಶನ್ ಅರ್ಥ ಆಗಲಿಲ್ಲ. ಹೌದು, ಗೌರವ್ ಅವರಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? ಮಾಡಿರೋದೇ ಅಲ್ವಾ, ಬಂದೇ ಬರುತ್ತಲ್ವ ಯಾವತ್ತಿದ್ರು ಆಚೆ. 420 ಜನ. ಲಾಕ್ಡೌನ್ ಟೈಮಲ್ಲಿ ಇಮಿಡಿಯೇಟಾಗಿ 3,000 ಬಂತು. ಈಗ ಎಷ್ಟು ಬ್ಯುಸಿ ಇದ್ದಾರೆ ಗೌರವ್ ಅವರು? ಎಷ್ಟು ಸಿನಿಮಾ ಕೈಯಲ್ಲಿದ್ದಾವೆ? ನಾನು ಹೋಗಿ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಫಸ್ಟು ನಾನು ಮೇಡ್ ಇನ್ ಚೈನಾ ಅಂದ್ಬಿಟ್ಟು ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ. ಅದೆಲ್ಲ ಮೈಂಡಿಗೆ ಬರ್ತಾ ಇದೆ, ಎದುರುಗಡೆ ಕುತ್ಕೊಂಡು ಅವ್ರ ನನ್ನ ಹತ್ರ ಮಾತಾಡ್ತಾರೆ. ಕಷ್ಟಪಟ್ಟು ತಗೊಂಡಿರೋ ಚಿನ್ನನ ಕಡಿಮೆ ಬೆಲೆಗೆ ಮಾರೋಕ್ಕಾಗತ್ತಾ? ಒಳ್ಳೆ ಬೆಲೆ ಸಿಗೋ ಕಡೆ ಮಾರಬೇಕು. ಇಷ್ಟು ಕಡಿಮೆ ಚಿನ್ನಕ್ಕೆ ಅಧಿಕ ಬೆಲೆ ಕೊಡೋದು ಅಭಯ ಗೋಲ್ಡ್ ಬಯರ್ಸ್ ಮಾತ್ರ. ನಿಮಗೆ ಯಾವುದೋ ಒಂದು ಪಾತ್ರ ಸಿಗಲಿ ಅಂತಿದ್ದವರಿಗೆ ಇಷ್ಟೊಂದು ಅವಕಾಶಗಳು ಸಿಗುತ್ತೆ. ಅಷ್ಟು ಶಾರ್ಟ್ ಮೂವೀಸ್ ಮಾಡಿರೋದ್ರಲ್ಲಿ ನಿಮಗೆ ಬೆಸ್ಟ್ ಅನ್ಸಿರೋ ಪಾತ್ರ, ಚಾಲೆಂಜಿಂಗ್ ಅನ್ಸಿರೋ ಪಾತ್ರ ಯಾವುದು? ಚಾಲೆಂಜಿಂಗ್ ಅಂದರೆ ನಾನು ಇನ್ನೂ ಹೊಸ್ತಲ್ವಾ, ನನಗೆ ಈ ರಿಹರ್ಸಲ್ ಎಲ್ಲ ಹೊಸ್ತು. ಅಂದರೆ ಅಷ್ಟು ದಿನ ರಿಹರ್ಸಲ್ಲು ಏನಕ್ಕೆ ಅಂತ ಅವೆಲ್ಲ ಜಡ್ಮೆಂಟ್ ಇರಲಿಲ್ಲ. ಓಕೆ, ರಿಹರ್ಸಲ್ಲು ಪ್ರಾಕ್ಟೀಸು ಮಾಡಲೇಬೇಕು, ಅದು ಗೊತ್ತು. ನನಗೆ ಚಾಲೆಂಜ್ ಅನ್ನೋದಕ್ಕಿಂತ ನನಗೆ ಫೇವ್ರೇಟ್ ಅಂದರೆ ಅಮೃತಾಂಜನ್ ಕ್ಯಾರೆಕ್ಟ್ರು. ಸೊ ಫಸ್ಟ್ ಮಾಡಿರೋ ಅದಾದಮೇಲೆ ಅಮೃತಾಂಜನ್ ಸಿನಿಮಾದಲ್ಲಿ ಅದೇ ಕ್ಯಾರೆಕ್ಟರೈಸೇಷನ್ ಆಪರೇಷನ್ ಬೇಬಿ ಅಂತ ಇನ್ನೊಂದು ಮಾಡ್ತೀವಿ. ಅದು ಏನೇ ಯಾವುದೇ ಬರ್ಬೋದು, ಬಟ್ ಅಮೃತಾಂಜನ್ದೇ ನನಗೆ ಫಸ್ಟ್. ಏನು ಲೈಫಲ್ಲಿ ಎಂಥ ದೊಡ್ಡ ಕ್ಯಾರೆಕ್ಟರ್ ಮಾಡಲಿ, ನನಗೆ ಅಮೃತಾಂಜನೇ ಫಸ್ಟ್ ಬರುತ್ತೆ. ಸಿನಿಮಾದಲ್ಲೂ ಅಷ್ಟೇ ಆ ಸೇಮ್ ಕ್ಯಾರೆಕ್ಟರೈಸೇಷನ್ ಎಲಾಬರೇಟ್ ಮಾಡಿದ್ದಾರೆ. ಅದು ಹೆಂಗೆ ಅದ್ಭುತವಾಗಿ ಬಂದಿದೆ ಅಂದರೆ ಆ ಸೀನ್ಗಳು, ಅಂದರೆ ನೋಡೋ ನನಗೆ ನಿಜವಾಗ್ಲೂ ಇದೊಂದು ಸಿನಿಮಾ ಬೇಗ ರಿಲೀಸ್ ಆಗ್ಬಿಟ್ರೆ ಸಾಕಪ್ಪ ಅಂತ. ಎಡಿಟಿಂಗ್ ಡೆಸ್ಕಲ್ಲ, ಡಬ್ಬಿಂಗ್ ಇಂಜಿನಿಯರ್ ನಾನು ಲೂಪಲ್ಲಿ ಮಾಡಿದ್ದು ಡಬ್ಬಿಂಗು. ಅಲ್ಲಿ ರಾಕೇಶ್ ಅಂತ ಒಬ್ಬರು ಡಬ್ಬಿಂಗ್ ಇಂಜಿನಿಯರ್ ಇದ್ದಾನೆ. ಅವ್ನು ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಅಣ್ಣ ಏನು ಸಕ್ಕದಾಗಿ ಮಾಡಿದೆ, ಸಕ್ಕದಾಗಿ ಬಂದಿದೆ ಬಿಡೋಣ ಈ ಸಿನಿಮಾ ಬರೋಲ್ಲ. ಅವ್ನು ಫೋನ್ ಮಾಡ್ಬಿಟ್ಟು ಹೇಳ್ತಾನೆ, ಸಕ್ಕದಾಗಿ ಮಾಡಿದೆ. ನಮ್ಮ ಮೋಹಿತ್ ಸರ್ರು, ಮಗ ಇದೊಂದು ಸಿನಿಮಾ ಸಕ್ಕತ್ತಾಗಿ ಬಂದೈತೆ, ಚೆನ್ನಾಗಿ ಮಾಡಿದ್ಯಾ, ಅದ್ಭುತವಾಗಿ ನಿಂತ್ಕೊಂತೀಯ, ತಲೆನೇ ಕೆಡಿಸ್ಕೊಂಬೇಡ, ಸಿನಿಮಾ ಬರೋವರೆಗೂ ಎಷ್ಟೇ ಕಷ್ಟ ಆಗಲಿ ಇದ್ಬಿಡು ಅನ್ನೋ ಒಂದು ಕಾನ್ಫಿಡೆನ್ಸು ಅವರು ಕೊಡ್ತಾರೆ. ನಮಗೆಲ್ಲೋ ಖುಷಿ ಆಗುತ್ತೆ. ಓಕೆ, ಮಾಡಿರೋದೇ ಅಲ್ವಾ, ಬಂದೇ ಬರುತ್ತಲ್ವ ಯಾವತ್ತಿದ್ರು ಆಚೆ. ಸೊ ನಾನು ಅದನ್ನು ಇಲ್ಲ ನಾನು ಮಾಡಿಬಿಟ್ಟಿದ್ದೀನಿ, ಹೌದು ನಾನು ಗೆದ್ಬಿಡ್ತೀನಿ ಅನ್ನೋ ಓವರ್ ಕಾನ್ಫಿಡೆನ್ಸಲ್ಲಿ ಇರಲ್ಲ. ಓಕೆ, ಜನ ಚೆನ್ನಾಗಿ ಮಾಡಿದರೆ ಖಂಡಿತ ಕೈ ಹಿಡ್ದೇ ಹಿಡಿತಾರೆ, ಅದು ಅವ್ರಿಗೆ ಬಿಟ್ಟಿರೋದು. ಜನಕ್ಕೆ ಇಷ್ಟ ಆಯಿತು ಅಂತಂದ್ರೆ 100% ಕೈ ಹಿಡ್ದೇ ಹಿಡಿತಾರೆ. ಅದು ನಾನು ಇಲ್ಲ ನಾನು ಮಾಡಿಬಿಟ್ಟಿದ್ದೀನಿ ಅವ್ರು ಹಿಡಿಲೇಬೇಕು ಅಂದ್ಕೊಂಡು ನಾನು ಕುತ್ಕೊಳ್ಳೋದು ತಪ್ಪಾಗ್ಬಿಡುತ್ತೆ. ವೆಬ್ ಸೀರೀಸ್ ಆದಮೇಲೆ ಸಿನಿಮಾಗಳ ಅವಕಾಶ ಸಿಗುತ್ತೆ. ಫಸ್ಟ್ ಸಿಕ್ಕಿರೋ ಸಿನಿಮಾ ಯಾವುದು? ಫಸ್ಟು ನಾನು ಮೇಡ್ ಇನ್ ಚೈನಾ ಅಂದ್ಬಿಟ್ಟು ಕ್ರಿಸ್ಟಲ್ ಪಾರ್ಕ್ ಸಿನಿಮಾಸಲ್ಲಿ ಒಂದು ಚಿಕ್ಕ ಕ್ಯಾರೆಕ್ಟರ್ ಮಾಡಿದೆ. ಅದೇ ಮೊದಲನೇ ಸಿನಿಮಾ. ಅದು ಯಾವ ಥರ ಅಂದರೆ ವರ್ಚುವಲ್ ಸಿನಿಮಾ, ಅದು ವಿಡಿಯೋ ಕಾಲಲ್ಲಿ ಮಾತಾಡೋದು ಅಂತ. ಪ್ರಿಯಾಂಕಾ ತಿಮ್ಮೇಶ್ ಅವ್ರ ತಮ್ಮ. ಸೊ ನಾವು ಫಿಗರ್ ಪ್ರಾಪ್ತಿರಿಸ್ತು ಅಂತ ಶಾರ್ಟ್ ಫಿಲ್ಮ್ ಮಾಡ್ತಾ ಇದ್ವಿ. ಆವಾಗ ಕ್ರಿಸ್ಟಲ್ ಪಾರ್ಕ್ ಅವರೇ ಪ್ರೊಡ್ಯೂಸ್ ಮಾಡಿದ್ದು ಅದನ್ನು. ಸೊ ಅದೇ ಪ್ರೊಡಕ್ಷನಲ್ಲಿ ಸಿನಿಮಾ ಮಾಡ್ತಾ ಇದ್ದಾಗ ಹಿಂಗೆ ಫೋಟೋಸ್ ಕಳ್ಸೋಕ್ಕೆ ಮ್ಯಾನೇಜರ್ ಹೇಳಿದ್ರು, ಕಳಿಸ್ದೆ. ಗಡ್ಡ ಮಿಸಿ ಏನೂ ಇಲ್ಲ ಅಂದರೆ ಎಲ್ಲ ಶೇವ್ ಮಾಡಿದೆ, ಮಾಡಿ ಬಂದೆ. ಅದಾದಮೇಲೆ ಚಿಕ್ಕ ಕ್ಯಾರೆಕ್ಟರ್ ಅಂದರೆ ಇನ್ನೊಂದು ಬ್ಯಾಂಗ್ ಅಂದ್ಬಿಟ್ಟು ಅದರಲ್ಲಿ ಚಿಕ್ಕ ಕ್ಯಾರೆಕ್ಟರ್ ಹಿಂಗೆ ಹೋಗೋದು. ಅದಾಗ್ತಿದ್ದಂಗೆ ಇಮಿಡಿಯೇಟ್ ನನಗೆ ಲವ್ ಬರ್ಡ್ಸಲ್ಲಿ ಮೇಜರ್ ಕ್ಯಾರೆಕ್ಟರ್ ಡಾರ್ಲಿಂಗ್ ಕೃಷ್ಣ ಕ್ಯಾರೆಕ್ಟರ್ ಒಂದು 18 days ಮಾಡಿದೆ. ಅದು ತುಂಬ ಚೆನ್ನಾಗಿ ಬಂತು. ಅದಾದಮೇಲೆ ಅದು ಮಾಡ್ತಾ ಇರಬೇಕಾದ್ರೆ ನನಗೆ ಆರಾಮ್ ಅರವಿಂದ್ ಸ್ವಾಮಿ ಸಿಕ್ತು, ಅನೀಶ್ ಅವ್ರ ಜೊತೆ. ಗೊತ್ತು, ಅಭಿಷೇಕ್ ಸಾಂಗ್ ಹಿಟ್ ಆಗಿದೆ. ಸಾಂಗ್ ಹಿಟ್ ಆಗಿದೆ. ಅವರು ಏನೋ ಟೀಸರ್ಗಳು ಏನು ಮಾಡಿದ್ದಾರೆ, ಪ್ರಮೋಷನಿಗೆ ಮಾಡ್ತಿರೋ ಒಂದು ಪ್ರಯತ್ನಗಳು ಒಂದು ಹ್ಯೂಮರಸ್ ಆಗಿ ತುಂಬ ಚೆನ್ನಾಗಿದೆ. ಅದೇನೆ ಅಂದರೆ ಆ ಸಿನಿಮಾನು ಬಗ್ಗೆ ಹೇಳಲೇಬೇಕು. ಯಾಕೆಂದರೆ ಇಡೀ ಸಿನಿಮಾ ಟ್ರಾವೆಲ್ ಆಗಿದ್ದೀನಿ ನಾನು ಆ ಸಿನಿಮಾದಲ್ಲಿ, ಮೇಯ್ನ್ ಲೀಡ್ ಆಗಿ ಅನೀಶ್ ಅವ್ರ ಜೊತೆ. ಸೊ ಇಡೀ ಸೀನ್ಗಳೆಲ್ಲ ಜೊತೆಲ್ಲ ಆ್ಯಕ್ಟ್ ಮಾಡಿರೋದ್ರಿಂದ ಓಕೆ ಚೆನ್ನಾಗಿ ಪ್ರೊಡಕ್ಷನ್ ಎಲ್ಲ ಪ್ರಶಾಂತ್ ಅಣ್ಣ ಅವರು ಚೆನ್ನಾಗಿ ಕೊಡ್ತಾರೆ. ಓಕೆ, ಅಂದರೆ ಒಬ್ಬ ಹೊಸದಾಗಿ ಯಾವ ಸಿನಿಮಾನು ಹಿಟ್ಟಾಗಿಲ್ಲ ಅವ್ನಿಗೆ ಯಾವ ಥರ ನೋಡ್ಕೊಬೇಕು, ಯಾವ ಥರ ರೆನ್ಯುಮರೇಷನ್ ಕೊಡ್ಬೇಕು ಕೊಟ್ಟಿದ್ದಾರೆ. ಮೋಸ ಎಲ್ಲ ಏನು ಮಾಡಿಲ್ಲ, ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಬಟ್ ಸಿನಿಮಾ ಬಗ್ಗೆ ಹೇಳ್ಬೇಕು, ಸಿನಿಮಾಗೆಲ್ಲೂ ಮೋಸ ಮಾಡಿಲ್ಲ, ಅದ್ಭುತವಾಗಿ ಮಾಡಿದ್ದಾರೆ ಸಿನಿಮಾ. ಆಮೇಲೆ ನಾನು ಹೆಂಗೆ ಅಮೃತಾಂಜನ್ ಕಾನ್ಫಿಡೆನ್ಸ್ ಆಗಿ ಹೇಳಿದೆ, ಅದೇ ಕಾನ್ಫಿಡೆನ್ಸಲ್ಲಿ ನಾನು ಹೇಳ್ಬೋದು ಈಗ ಮಾಡಿರೋ ಸಿನಿಮಾ ಎಲ್ಲ ಇನ್ನೇನಿಷ್ಟು ಚೆನ್ನಾಗಿ ಹೇಳ್ಕೊತಾವನೆ ಅಂತ. ಬಟ್ ಇಲ್ಲ, ಆ್ಯಕ್ಚುಲಿ ನನಗೂ ಅದು ತುಂಬ ಖುಷಿ ಕೊಡುತ್ತೆ. ಯಾಕಂದರೆ ಅನೀಶ್ ಅವ್ರದ್ದು ಫಸ್ಟ್ ಸಿನಿಮಾನ ನೋಡ್ಕೊಂಡು ಬಂದಿದ್ದೀನಿ. ಆರಾಮ್ ಅರವಿಂದ್ ಸ್ವಾಮಿ ಅದು ನೋಡಿದಾಗ ನಾನು ಅವರಿಗೆ ಮೆಸೇಜ್ ಮಾಡಿ ಕೂಡ ಹೇಳಿದ್ದೆ ನಾನಲ್ಲಿ. ಅಂದರೆ ನನಗೆ ಎಲ್ಲೋ ಒಂದು ಕಡೆ ಎಷ್ಟು ಚೆನ್ನಾಗಿ ಅನಿಸ್ತು ಅಂದರೆ, ಆ ಫಸ್ಟ್ ಒಂದು ಟೀಸರ್ ನೋಡಿದಾಗ ಮತ್ತು ಸಾಂಗ್ ನೋಡಿದಾಗ ಅವ್ರು ಹಾಕಿರೋ ಸ್ಟೆಪ್ಗಳಾಗಿರ್ಬೋದು ಕಾಮಿಕ್ ಆಗಿ, ಆ್ಯಂಡ್ ಕೆಲವೊಂದು ಈ ಪ್ರಮೋಷನಿಗೆ ಅಂತಲೇ ಮಾಡಿರೋ ಸ್ಕಿಟ್ಗಳೇನಿದೆ ನೋಡಿದಾಗ ಇದು ಬೇಕಿತ್ತು ಎಲ್ಲೋ ಒಂದು ಕಡೆ. ಇಷ್ಟೆಲ್ಲ ಆಗಿದೆ ಅಂತಂದ್ರೆ ಇದೆಲ್ಲೋ ಒಂದು ಕಡೆ ಗೆದ್ದೇ ಗೆಲ್ಲುತ್ತೆ ಸಿನಿಮಾ ಅನ್ನೋದು ಕರೆಕ್ಟ್ ಆಗುತ್ತೆ ಎಲ್ಲೋ ಒಂದು ಕಡೆ. ಅದೇ ನೀವು ಪ್ರಮೋಷನ್ಗೆ ಏನು ನೋಡ್ತಿದ್ರಲ್ಲ ಅದೆಲ್ಲ ಜಸ್ಟ್ ಅಷ್ಟೇ. ಸಿನಿಮಾ ನೆಕ್ಸ್ಟ್ ಲೆವೆಲ್ಗಿದೆ. ಓಕೆ, ಅಂದರೆ ಎಂಟರ್ಟೈನ್ಮೆಂಟ್ ಆಗಿರ್ಬೋದು, ಹ್ಯೂಮರಸ್ ಆಗಿರ್ಬೋದು, ಆಮೇಲೆ ಸಾಂಗ್ಸ್ಗಳಾಗಿರ್ಬೋದು, ಎಮೋಷನ್ ಇರ್ಬೋದು, ಫೀಲು. ಹೌದು, ಇದೊಂದು ಅದ್ಭುತವಾಗಿ ಕತೆ ಬರೆದು
ನಾನು ಆ ಸಿನಿಮಾದಲ್ಲಿ ನಿಜವಾಗ್ಲೂ ಆ ಥರ ಮೇಯ್ನ್ ಕ್ಯಾರೆಕ್ಟರ್ ಇಡೀ ಸಿನಿಮಾದಲ್ಲಿ ಮಾಡಿದ್ರೆ ನನಗೆ ಹೆವಿ ಖುಷಿ ಆಗುತ್ತೆ. ನಿಮ್ಮ ಮೊದಲ ಸಿನಿಮಾ ಸಂಭಾವನೆ ಎಷ್ಟು? ಅದೇ ಮೇಡ್ ಇನ್ ಚೈನದ ನಂಗೆ ಗೊತ್ತಿಲ್ಲ. ನಿಮ್ಮ ಮೊದಲ ಸಂಭಾವನೆ ಅಂತ ಸಿಕ್ಕಿದ್ದು ನಟನೆಯಲ್ಲಿ? ನಟನೆಯಲ್ಲಿ ಮೊದಲ ಸಂಭಾವನೆ ಅಂತ ಸಿಕ್ಕಿದ್ದು ಮೋಹಿತ್ ಸರ್ ಕೊಟ್ಟಿದ್ದೇನೆ. operationbaby.comಗೆ 5,000. ಹಾಗಿನ ಮುಂಚೆ ಮಾಡಿರೋದಕ್ಕೆ ಅದಕ್ಕೂ ಯಾವುದಕ್ಕೂ ರೆನ್ಯುಮರೇಷನ್ ಎಲ್ಲ ಇರಲಿಲ್ಲ ನಿಮಗೆ? ರೆನ್ಯುಮರೇಷನ್ ಅಂತ ಇದು ಸೀರಿಯಲ್ ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿದ್ದು ಲಾಕ್ಡೌನ್ ಟೈಮಲ್ಲಿ ಇಮಿಡಿಯೇಟ್ ಆಗಿ 3,000 ಬಂತು. ಏನಕ್ಕೆ ಇದು ಎಲ್ಲಿಂದ ಬಂತು ಮರ್ತೋಗ್ಬಿಟ್ಟಿದ್ದೀನಿ ನಾನು. ನೋಡಿದ್ರೆ ಸೀರಿಯಲ್ ಯಾವುದೋ ಪ್ರೊಡಕ್ಷನ್ ಇಂದ ಬಂದಿರೋದು. ಜೂನಿಯರ್ ಆರ್ಟಿಸ್ಟ್ ಆಗಿ ಹೋಗಿ. ಎಷ್ಟು ಸೀರಿಯಲ್ ಮಾಡಿದ್ರಿ ಜೂನಿಯರ್ ಆರ್ಟಿಸ್ಟ್? ಒಂದು ಸೀತಾವಲ್ಲಭ ಅಂತ ಒಂದು ಸೀರಿಯಲ್ ಮಾಡಿದ್ದೆ. ಶಾಂತ ಪಾಪನಲ್ಲಿ 2 ಸಲ ಹೋಗಿದ್ದೆ, 2 ಎಪಿಸೋಡಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ. ಸಿನಿಮಾಗಳು ಮಾಡಿಲ್ಲ ಜೂನಿಯರ್ ಆರ್ಟಿಸ್ಟ್ ಆಗಿ? ಇಲ್ಲ ಸಿನಿಮಾಗಳು ಮಾಡಿಲ್ಲ ಇದರಲ್ಲಿ ನಿಮಗೆ. ಬಟ್ ಅನ್ಸಿತ್ತ ನಿಮ್ಗೆ ಅವತ್ತು ಹಂಗೆ ಮಾಡ್ತಾ ಇರ್ಬೇಕಾದ್ರೆ ಏನು ಜೂನಿಯರ್ ಆರ್ಟಿಸ್ಟಿಗೆಲ್ಲ ಕರೀತಾರೋ ನಾನು ಆ್ಯಕ್ಟ್ ಮಾಡಬೇಕು ಅಂತ ಬಂದು? ನನಗೆ ಏನಂದ್ರೆ ಆ್ಯಕ್ಟ್ ಮಾಡಬೇಕು ಅಂತ ಇದೆ, ಬಟ್ ನನ್ನ ಜೂನಿಯರ್ ಆರ್ಟಿಸ್ಟ್ ಅಂತ ಗೊತ್ತಿಲ್ಲ. ಅವರು ಹಿಂಗೆ ಆರ್ಟಿಸ್ಟ್ಗಳು ಬೇಕು ಬನ್ನಿ ಅಂತ ಫೋಟೋ ಎಲ್ಲ ಕೊಟ್ಟಿರ್ತೀನಿ. ಕರೆದ್ರು. ನಾನು ಚಾನಲಲ್ಲಿ ಬರ್ತೀನಲ್ಲ ಅಂದ್ಬಿಟ್ಟು ಹೊಸ ಬಟ್ಟೆ ಚೈನ್ ಎಲ್ಲ ಇಸ್ಕೊಂಡು ಹಾಕೊಂಡು ಹೋಗ್ಬಿಟ್ಟಿದ್ದೀನಿ ಗೊತ್ತಿರೋರ ಹತ್ರ. ಒರಿಜಿನಲ್ ಚೈನಾ? ಒರಿಜಿನಲ್ ಚಿನ್ನದ ಚೈನ್ ಎಲ್ಲ. ಸಂಜೆ ಆಯಿತು, ಅವತ್ತು ಕರೀಲಿಲ್ಲ. ಮಾರನೇ ದಿನ ಕರೆದ್ರು. ಆ ಸಂಜೆ ಹೆಂಗೆ ಕರೆದಿದ್ದು ಅಂದರೆ ಹಿಂಗೆ ಕಾರಲ್ಲಿ ಒಂದು ಕಡೆ ಬೇರೆ ಲೊಕೇಶನ್ ಕರ್ಕೊಂಡು ಹೋಗ್ತಾ ಇದ್ದು ನಾವು 3 ಜನ ಇದ್ದೋ. ಜೂನಿಯರ್ ಆರ್ಟಿಸ್ಟ್ ಕರೀರಿ ಅಂದರು. ಆವಾಗ ಕರಿತಾವ್ರು ಬನ್ನಿ. ಓಕೆ, ಗೊತ್ತಾಯ್ತು. ಅಂದರೆ ಈಗ ತಪ್ಪೇನಿಲ್ಲ ಹೋಗ್ಬಿಟ್ಟು ಮಾಡೋದ್ರಲ್ಲಿ. ಬಟ್ ನನ್ಗೆ ಏನಕ್ಕೆ ಬೇಜಾರಾಯ್ತಿತ್ತು ಅಂದರೆ ಅಲ್ಲಿ ಮೇಯ್ನ್ ಆರ್ಟಿಸ್ಟ್ಗಳು ಅಂತ ಯಾರು ಮಾಡ್ತಾವ್ರಲ್ಲ ಅವರು ಮಾಡ್ತಾ ಇದೀವಿ ನೋಡಿ ನನಗೆ ಬೇಜಾರಾಯ್ತು. ಅವ್ರಿಗಿಂತ ಬೆಟರ್ ನಾವೇ ಮಾಡ್ತೀವಿ, ಚೆನ್ನಾಗಿ ಕಾಣ್ತೀವಿ. ಹೋಗಿ ಏನು ಮಾಡ್ತಾ ಇಲ್ಲ ಅವರು, ಅವ್ರಿಗೆ ಯಾಕೆ ಅನ್ಸ್ಬಿಡುತ್ತೆ, ಏನಕ್ಕೆ ಸಿಕ್ಕಿದೆ ಅವ್ರಿಗೆ ಅಂತ ನನಗೆ ಗೊತ್ತಾಗ್ಲಿಲ್ಲ. ಸೊ ಓಕೆ, ತಪ್ಪೇನಿಲ್ಲ. ಏನೋ ಅವ್ರ ಫ್ರೆಂಡ್ ಯಾರೋ ಇರ್ಬೋದು ಅಥವಾ ಅವ್ರಿಗೆ ಯಾರೋ ಗೊತ್ತಿರೋರು ಇರ್ಬೋದು, ಆ ಥರ ನಡೀಬೋದು, ಗೊತ್ತಿಲ್ಲ ಅಂದ್ಬಿಟ್ಟು ಏನು ನನ್ಗೇನು ಕೆಲಸ ಕೊಟ್ಟಿದ್ರೆ ಅದನ್ನ ನಾನು ನ್ಯಾಯವಾಗಿ ಮಾಡ್ಬೇಕಲ್ವಾ, ನಾನು ಮಾಡ್ಬಿಟ್ಟು ಬಂದೆ. ಬಟ್ ಇವಾಗ ತಿರುಗಿ ನೋಡಿದಾಗ ಅದು ಖುಷಿ ಆಗುತ್ತೆ. ಇವಾಗ ಯಾವುದೋ ಶಾಂತಾಂಪಮ್ಮಲ್ಲಿ ಜೂನಿಯರ್ ಆರ್ಟಿಸ್ಟ್ ಆಗಿ ಬಂದಿರೋದನ್ನ ಸ್ಕ್ರೀನ್ ಶಾಟ್ ಹೊಡೆದ್ಬಿಟ್ಟು ಕಳಿಸ್ತಾರೆ. ಇವಾಗ ಟೆಲಿಕಾಸ್ಟ್ ಆಗುತ್ತೆ, ಯಾವಾಗ ಆಗ್ತಾ ಇರ್ಬೇಕಾದ್ರೆ. ಮೋಸ್ಟ್ಲಿ ನೆಕ್ಸ್ಟ್ ನೀವು ಆರಾಮ್ ಅರವಿಂದ್ ಸ್ವಾಮಿ ಇದೆಲ್ಲ ಗೆದ್ದು ಹಿಟ್ಟಾಗಿ ನಿಮ್ಮ ಅಮೃತಾಂಜನ್ ದೊಡ್ಡ ಮಟ್ಟಕ್ಕೆ ಹಿಟ್ಟಾದಾಗ ಅವಾಗ ಅದನ್ನ ಮತ್ತೆ ರಿಲೀಸ್ ಮಾಡ್ಬೋದು, ರಿಲೀಸ್. ಅದೇನೆ ಅದು ಇನ್ನೊಂದು ಸಿನಿಮಾ ಮಾಡಿದ್ವಿ. ಈ ಸಿನಿಮಾ ಬಗ್ಗೆನೂ ಹೇಳಲೇಬೇಕು. ಯಾವುದು? ಸೊ ಆರಾಮ್ ಅರವಿಂದ್ ಸ್ವಾಮಿ ಮಾಡೋ ಗ್ಯಾಪಲ್ಲಿ ಹಿಂಗೆ ಸಡನ್ ಆಗಿ ಫೋನ್ ಬರುತ್ತೆ, ಜಯಣ್ಣ ಪ್ರೊಡಕ್ಷನ್ನಿಂದ ಫೋನ್ ಮಾಡ್ತಾ ಇದೀವಿ ಅಂತ ಫೋನ್ ಮಾಡಿದ್ರು. ಸೊ ಓಕೆ, ದಿನಕರ್ ತುಗ್ದೀಪ್ ಅವರ ಡೈರೆಕ್ಷನ್ನು, ವಿರಾಟ್ ಅವ್ರು ಹೀರೋ, ಬನ್ನಿ ಸರ್ ನೋಡ್ಬೇಕಂತೆ ಹೋದೆ. ದಿನಕರ್ ಸರ್ ಎಲ್ಲ ಇದ್ರು, ಚೆನ್ನಾಗಿ ಮಾತಾಡ್ಸಿದ್ರು, ತುಂಬಾ ಅದ್ಭುತವಾಗಿ. ನನಗೆ ಮೈಂಡ್ಗೆ ನವಗ್ರಹ ಫಿಲಮ್ 100 ಸಲ ನೋಡಿ ಶಾರ್ಟ್ ಫಿಲಮ್ನ ರಿಮೇಕ್ ಮಾಡಿ ಅದೆಲ್ಲ ಮೈಂಡಿಗೆ ಬರ್ತಾ ಎದುರುಗಡೆ ಕುತ್ಕೊಂಡು ಅವ್ರ ನನ್ನ ಹತ್ರ ಮಾತಾಡ್ತಾರೆ. ದಿನಕರ್ ಸರ್ ಮಾಮೂಲಿ ಕ್ಯಾಶುವಲ್ ಆಗಿ ಚೆನ್ನಾಗಿ ಏನು ಹೊತ್ಕೊಂಡಿರೋದು, ಫ್ಯಾಮಿಲಿ ಬಗ್ಗೆ ಎಲ್ಲ ಕೇಳ್ಕೊಂಡು ಇಷ್ಟು ಚೆನ್ನಾಗಿ ರೆಸ್ಪಾಂಡ್ ಮಾಡಿ ಚೆನ್ನಾಗಿ ಮಾತಾಡಿಸ್ತಾ ಇದ್ದಾರೆ. ನನಗೆ ಅವ್ರು ಮಾತಾಡ್ತಾ ಇರ್ಬೇಕಾದ್ರೆ ರೆಸ್ಪಾಂಡ್ ಮಾಡಬೇಕು ಅನ್ನೋದಕ್ಕಿಂತ ಮೈಂಡಲ್ಲಿ ಅದು ಓಡ್ತಾ ಇದೆ. ಅವತ್ತು ನಾನು ನವಗ್ರಹ ನೋಡಿದೆ, ನವಗ್ರಹ ರಿಮೇಕ್ ಮಾಡಿದೆ, ಇವತ್ತು ಅವ್ರ ಎದುರುಗಡೆನೆ ಕುತ್ಕೊಂಡಿದ್ದೀನಿ ಅಂತ ನಗ್ತಾ ಇದ್ದೀನಿ ನಾನು. ಬಟ್ ಹಂಗೂ ಬಿಡ್ಲಿಲ್ಲ. ಅವ್ರಿಗೆ ಹೇಳಿದೆ, ಸರ್ ನಿಮ್ದು ಒಂದು ಕಾಪಿ ಮಾಡ್ಬಿಟ್ಟು ಹಿಂಗೆ ಮಾಡ್ಬಿಟ್ಟಿದ್ದೀನಿ ಅಂತ ತೋರಿಸ್ದೆ. ಈ ಥರ ಕಾನ್ಸೆಪ್ಟ್ ಈ ಥರ ಇತ್ತು ಸರ್, ಈ ಥರ ಮಾಡಿದ್ದೀನಿ ನೋಡಿ ಅಂತ. ಖುಷಿ ಪಟ್ಟರು, ಪರವಾಗಿಲ್ಲ ರೀ ಅಂತ. ಅದಾದಮೇಲೆ ಇಮಿಡಿಯೇಟು ಓಕೆ ನೋಡೋಣ ಇಮಿಡಿಯೇಟ್ ಫೋನ್ ಮಾಡಿ ಡೇಟ್ ಕಳಿಸ್ಬಿಟ್ರು. ಓಕೆ, ನಾನು ಏನೋ ಇರುತ್ತೆ ಚಿಕ್ಕಪುಟ್ಟ ಕ್ಯಾರೆಕ್ಟ್ರು ಅಂತ ಅಂದ್ಕೊಂಡೆ. ಬಟ್ ಫಸ್ಟ್ ಡೇ ಹೋದರೆ ಇಡೀ ದಿನ ನನ್ನ ವೈಫ್ದೇ ಶೂಟ್ ಮಾಡ್ತಾರೆ, ಮೇನ್ ಕ್ಯಾರೆಕ್ಟ್ರು ಆ ಸಿನಿಮಾದಲ್ಲಿ. ಆ ಸಿನಿಮಾದಲ್ಲಿ ಆಯಿತು, ಈವ್ನಿಂಗ್ ಎಲ್ಲ ಮುಗೀತು, ಚೆನ್ನಾಗಿ ಬಂತು, ಸರ್ ಚೆನ್ನಾಗಾಯಿತು. ಸ್ಟಾರ್ಟಿಂಗ್ ನರ್ವಸ್ ಆಗ್ಬಿಟ್ಟೆ. ಎಲ್ಲ ದೊಡ್ಡ ಪ್ರೊಡಕ್ಷನ್ನು, ದಿನಕರ್ ಸರ್ ಡೈರೆಕ್ಷನ್ನು, ಎಲ್ಲರೂ ಇದ್ದಾರೆ. ಅನಿಲ್ ಅಣ್ಣ ಅಂತ ಇದ್ರು, ಅವರು ಚೆನ್ನಾಗಿ ಹೆಲ್ಪ್ ಮಾಡಿದ್ರು. ಅವರು ಆ್ಯಕ್ಷನ್ ಕಟ್ ಹೇಳ್ತಾ ಇದ್ದಾರೆ, ನನಗೆ ಭಯ ಆಗ್ತಾ ಇದೆ. ಬಟ್ ಓಕೆ ಮಾಡಿದೆ. ಅದಾದಮೇಲೆ ಹಿಂಗಾಗ್ಬಿಡ್ತು ಅಂದರೆ ಫ್ರೆಂಡ್ಲಿ ಆಗಿ ಅವರು ದಿನಕರ್ ಸರ್ ಎಲ್ಲ ಥರ ಫ್ರೀಡಮ್ ಕೊಟ್ಟು, ಏನು ಚೇಂಜಸ್ ಆಗುತ್ತೆ ಮಾಡ್ಕೊ, ನೀನು ತಲೆ ಕೆಡಿಸ್ಕೊಂಬೇಡ, ಚೆನ್ನಾಗಿ ಮಾಡಬೇಕು, ಹಿಂಗೆ ಅಂತೇಳಿ ಚೆನ್ನಾಗಾಯಿತು ಆ ಸಿನಿಮಾದಲ್ಲಿ. ಇಡೀ ಸಿನಿಮಾದಲ್ಲಿ ಅದರಲ್ಲೂ ಟ್ರಾವೆಲ್ ಆಗ್ತೀನಿ ವಿರಾಟ್ ಅವ್ರ ಜೊತೆ. ಈಗ ಎಷ್ಟು ಬ್ಯುಸಿ ಇದ್ದಾರೆ ಗೌರವ್ ಅವರು? ಎಷ್ಟು ಸಿನಿಮಾ ಕೈಯಲ್ಲಿದ್ದಾವೆ ಸರ್? ಅದನ್ನೇ ಫುಲ್ 30 ದಿನನೂ ಬ್ಯುಸಿನಾ? ಅಂದರೆ ನಾನು ಪರ್ಸ್ನಲ್ ಆಗಿ ಏನಂದರೆ ನಾನು ಹೋಗಿ ಸಿನಿಮಾ ಮಾಡ್ತಾ ಇದ್ದೀನಿ, ನನಗೆ ಅದು ಸ್ಯಾಟಿಸ್ಫ್ಯಾಕ್ಷನ್ ಕೊಡಬೇಕು. ಬೇರೆ ಯಾರೋ ಅವ್ರಿಗೆ ಅಂದರೆ ಅವರು ಮೈಂಡಲ್ಲಿ ಇಟ್ಕೊಂಡು ಬರೆದು ಮಾಡೋದು ಬೇರೆ, ಸುಮ್ಮನೆ ಯಾರೋ ಸಿಗಲಿಲ್ಲ ಅಂದ್ಬಿಟ್ಟು ನಮ್ಮನ್ನ ಹಾಕ್ತಾ ಇರೋದು ಅದು ಬೇರೆ.
ರಿಪ್ಲೇಸ್ಮೆಂಟ್ಗೋಸ್ಕರ ಇನ್ನೇನ್ ಮಾಡಕ್ಕಾಯ್ತದ ಅವ್ರನ್ನೇ ಕರಿಯ ಇವನ್ನೇ ಬೇಕು ಇವನ್ನೇ ಬೇಕು ಅಂತ ಮಾಡಿಸಿದಾಗ ಏನಾಗುತ್ತೆ ಅಂದ್ರೆ ಈಗ ನಾವು ಕೇಳ್ಕೊಂಡು ಹೋದಾಗ ಏನಾಗುತ್ತೆ ಅಂದ್ರೆ ಯಾವ್ದೋ ಒಂದು ಇರ್ಲಿ ಅಂತ ಮಾಡಿಸ್ಬಿಡ್ತಾರೆ. ಬಟ್ ಯಾವುದೇ ಪಾತ್ರ ಆಗ್ಲಿ ನಮ್ಗೆ ಅಂತ ಅದು ಆದಾಗ ಅದಕ್ಕೆ 100% ನಾವು ಕೊಡ್ಬೋದಾಗಿರುತ್ತೆ. ಸೊ 100% ಜನಕ್ಕೂ ಚೆನ್ನಾಗಿ ರೀಚ್ ಆಗುತ್ತೆ. ಎಸ್. ಇವಾಗ ನಾನು ಕೆಲವೊಂದು ಪ್ರಶ್ನೆಗಳೇ ಕೇಳ್ತೀನಿ ನಾನು ನಿಮಗೆ. ಈ ಪ್ರಶ್ನೆಗಳಿಗೆ ಸುಳ್ಳು ಹೇಳ್ಬೇಕು ನೀವು. ಸುಳ್ಳು ಹೇಳ್ಬೇಕಾ? ಸತ್ಯ ಹೇಳಂಗಿಲ್ಲ. ಓಕೆ ರೆಡಿ? ಓಕೆ. ಸತ್ಯ ಹೇಳಂಗಿಲ್ಲ, ಸುಳ್ಳು ಹೇಳ್ಬೇಕು. ಸುಳ್ಳು ಹೇಳ್ಬೇಕು. ಗೌರವ್ ಅವರಿಗೆ ಎಷ್ಟು ಜನ ಗರ್ಲ್ ಫ್ರೆಂಡ್ಸ್ ಇದ್ದಾರೆ? 420 ಜನ. 420 ಜನ. ಎಷ್ಟು ಜನ ಜೊತೆ ಬ್ರೇಕಪ್ ಆಗಿದೆ? ಆಗಿಲ್ಲ. ಹಾಗೇ ಇಲ್ಲ. ಫಸ್ಟ್ ಲವ್ ಆಗಿದ್ದು ಸ್ಕೂಲಲ್ಲ, ಕಾಲೇಜಲ್ಲ? ಹುಟ್ಟಿದಾಗ. ಬೇರೆ ಹುಡುಗಿಯ ಜೊತೆ ಲವ್ ಆಗಿದ್ದು ಫಸ್ಟ್ ಯಾವಾಗ? ಕಾಲೇಜಲ್ಲ, ಸ್ಕೂಲಲ್ಲ? ಹುಟ್ಟಿದಾಗ ಅಮ್ಮನ ಮೇಲೆ ಲವ್ ಆಗಿರೋದು. ನಮ್ಮದು ಅದೇ ಸ್ಕೂಲ್. ಫಸ್ಟ್ ಲವ್ ಸ್ಕೂಲಾ, ಕಾಲೇಜಾ? ಅಂದ್ರೆ ಯಾವ ಥರ ಇದು ಕ್ವಶನ್ ಅರ್ಥ ಆಗಲಿಲ್ಲ. ಫಸ್ಟ್ ಲವ್ ಸ್ಕೂಲಲ್ಲಿ ಆಗಿದೆ, ಕಾಲೇಜಲ್ಲಿ ಆಯ್ತಾ? ಹುಡುಗಿ ಮೇಲೆ ಸುಳ್ಳು ಹೇಳ್ಬೇಕು. ಸ್ಕೂಲಲ್ಲಿ. ಓಕೆ, ಅರ್ಥ ಮಾಡ್ಕೊಂಡಿಲ್ಲ ನೀವು ಇನ್ನು. ಅಲ್ಲಲ್ಲ, ಅದೇ ಗೊತ್ತಾಗ್ತಾ ಇಲ್ಲ. ಸ್ಕೂಲಲ್ಲ ಕಾಲೇಜ್ ಆಪ್ಷನ್ ಮೇಲೆ ಸುಳ್ಳು ಹೇಳ್ಬೇಕು ತಾನೆ. ಸ್ಕೂಲ್ ಅಂತಂದ್ರೆ ಸತ್ಯ ಆಗೋಗುತ್ತಲ್ಲ. ನಾನು ಕೇಳಿರೋ ಪ್ರಶ್ನೆಗೆ ನೀವು ಅಂದ್ಬಿಟ್ರೆ. ಓ ಸಾರಿ. ಓಕೆ. ಗೌರವ್ ಅವರು ದಿನ ಪಾರ್ಟಿ ಮಾಡ್ತಾರೆ. ಹೌದು. ನೀವು ಚೆನ್ನಾಗಿ ಕುಡಿತೀರಂತ ನೋಡ್ಬಿಟ್ಟು ನಿಮ್ಗೆ ಅಮೃತಾಂಜಲಿ ಕುಡ್ಕನ್ ಪಾತ್ರ ಕೊಟ್ಟಿದ್ರು, ಕುಡಿದ್ಬಿಟ್ಟೆ ಆ ಕ್ಯಾರೆಕ್ಟರ್ ಮಾಡಿದ್ರಿ. ಹೌದು. ಬೀಟ್ ಪ್ಲಸ್ ಕರ್ನಾಟಕ.